ಸ್ನೇಹಿತರೆ ನಮಸ್ಕಾರ. ಮನುಷ್ಯ ಅನ್ನೋನು ಯಾವ ವಿಷಯದಲ್ಲಿ ನಿಯಂತ್ರಣದಲ್ಲಿ ಇರ್ತಾನೆ, ಯಾವ ವಿಷಯದಲ್ಲಿ ನಿಯಂತ್ರಣ ತಪ್ತಾನೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮನುಷ್ಯನ ಬುದ್ಧಿ ಅನ್ನೋದು ಕೆಡೋದಕ್ಕೆ ಮುಖ್ಯವಾಗಿ 3 ವಿಷಯಗಳಿದಾವೆ: ಹೆಣ್ಣು, ಹಣ್ಣು, ಮಣ್ಣು. ಈ ಹೆಣ್ಣು, ಹಣ್ಣು, ಮಣ್ಣು ಈ ಮೂರಕ್ಕೋಸ್ಕರ ಮನುಷ್ಯ ಏನು ಬೇಕಾದ್ರೂ ಮಾಡ್ತಾನೆ. ಮನುಷ್ಯನನ್ನು ರಾಕ್ಷಸನನ್ನಾಗಿ ಪರಿವರ್ತಿಸುವ ಒಂದು ಶಕ್ತಿ ಈ ಮೂರಕ್ಕೂ ಇರುತ್ತೆ. ಎಷ್ಟೋ ವರ್ಷಗಳಿಂದ ಒಂದೇ ಕುಟುಂಬದಲ್ಲಿ ಜೊತೆಯಾಗಿರ್ತಕ್ಕಂಥ ಅಣ್ಣ ತಮ್ಮಂದ್ರು ಮದುವೆ ಆದ್ಮೇಲೆ ಬೇರೆ ಬೇರೆ ಆಗ್ಬಿಡ್ತಾರೆ. ಮದುವೆ ಆದ್ಮೇಲೆ ಕೂಡ ಎಷ್ಟೋ ವರ್ಷಗಳು ಒಂದೇ ಮನೆಯಲ್ಲಿ ಕೂಡಿ ಬಾಳಿದಂತಹ ಅಣ್ಣ ತಮ್ಮಂದ್ರು ಬೇರೆ ಆಗುವಂತ ಒಂದು ಅನಿವಾರ್ಯ ಪರಿಸ್ಥಿತಿಗಳು ಬರ್ತವೆ. ಒಂದು ಮನೆಯಲ್ಲಿ ಅಣ್ಣ ತಮ್ಮಂದ್ರು ಬೇರೆ ಬೇರೆ ಆಗೋದಕ್ಕೆ ಹೆಣ್ಣು ಕಾರಣ ಆಗಿರ್ತಾಳೆ, ಮತ್ತೊಂದು ಮನೆಯಲ್ಲಿ ಅಣ್ಣ ತಮ್ಮಂದ್ರು ಬೇರೆ ಬೇರೆ ಆಗೋದಕ್ಕೆ ಮಣ್ಣು ಕಾರಣ ಆಗಿರುತ್ತೆ. ಈ ಪ್ರಪಂಚದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಗಬಾರದ ಕೆಲಸಗಳೆಲ್ಲ ಆಗೋದು ಹೆಣ್ಣಿಂದ ಮತ್ತೆ ಮಣ್ಣಿಂದ. ಕೆಲವು ಕಡೆ ಆಸ್ತಿಗೋಸ್ಕರ ಒಡ ಹುಟ್ಟಿದ ಅಣ್ಣ ತಮ್ಮಂದ್ರೆ ಹೊಡೆದಾಡ್ಕೊಂಡು ಸತ್ತೋಗಿರುವ ಉದಾಹರಣೆಗಳಿದಾವೆ. ಇನ್ನೊಂದ್ ಕಡೆ ಆಸ್ತಿಗೋಸ್ಕರ ಸ್ವಂತ ತಂದೆಯನ್ನೇ ಕೊಂದಂತ ಮಗನ ಉದಾಹರಣೆ ಸಿಗ್ತವೆ. ಒಂದು ಹೆಣ್ಣಿಗೋಸ್ಕರ ಎಷ್ಟೋ ಕುಟುಂಬಗಳು ಸರ್ವನಾಶ ಆಗೋಗಿದ್ದಾವೆ, ಎಷ್ಟೋ ಕುಟುಂಬಗಳು ಬೀದಿ ಪಾಲಾಗೋಗಿದ್ದಾವೆ. ಅದೇ ಒಂದು ಹೆಣ್ಣಿಗೋಸ್ಕರ ಗಂಡ ಹೆಂಡತಿ ಮತ್ತೆ ಜಗಳ ಬಂದು ಡೈವರ್ಸ್ ತಗೊಂಡು ಬೇರೆ ಬೇರೆ ಆಗಿರ್ತಕ್ಕಂಥ ಉದಾಹರಣೆಗಳು ಎಷ್ಟೋ ಇದಾವೆ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಏನು? ಕಾಮ, ಕ್ರೋಧ. ಮನುಷ್ಯನಲ್ಲಿ ಇವೆರಡು ಲಕ್ಷಣಗಳಿದ್ರೆ ಸಾಕು, ಒಳ್ಳೆಯವನು ಕೆಟ್ಟವನಾಗ್ಬಿಡ್ತಾನೆ, ರಾಮನಂತಿರೋನು ರಾವಣನಾಗ್ಬಿಡ್ತಾನೆ, ಮನುಷ್ಯನಾಗಿರೋವನು ರಾಕ್ಷಸನಾಗಿ ಬದಲಾಗ್ಬಿಡ್ತಾನೆ. ಯಾವ್ದಾದ್ರು ಒಂದು ವಸ್ತು ಆಗ್ಲಿ, ಒಂದು ಹೆಣ್ಣಾಗ್ಲಿ, ಅದನ್ನು ನೋಡಿದ ತಕ್ಷಣ ನನ್ನದಾಗಬೇಕು, ನನ್ನದಾಗಿ ಮಾಡ್ಕೋಬೇಕು, ಅದನ್ನ ಅನುಭವಿಸ್ಬೇಕು ಅಂತ ಒಂದು ಆಸೆ ಹುಟ್ಟುತ್ತಲ್ವ, ಅದನ್ನೇ ಕಾಮ ಅಂತಾರೆ. ಬಯಸಿದ್ದು ಇಷ್ಟಪಟ್ಟಿದ್ದು ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ ಮನುಷ್ಯನಲ್ಲಿ ಕ್ರೋಧ ಶುರುವಾಗುತ್ತೆ. ಒಂದು ಸಲ ಕ್ರೋಧ ಏನಾದ್ರೂ ಶುರುವಾಯ್ತಾ ಆಲೋಚನಾ ಶಕ್ತಿ ನಿಂತೋಗುತ್ತೆ, ಮೆದುಳು ಕೆಲಸ ಮಾಡೋದಿಲ್ಲ, ತಾಳ್ಮೆ ಕಳ್ಕೊಬಿಡುತ್ತೆ. ಮನುಷ್ಯನಂತೆ ಇರುವ ಒಂದು ಲಕ್ಷಣಗಳೆಲ್ಲ ಹೋಗ್ಬಿಟ್ಟು ರಾಕ್ಷಸ ಲಕ್ಷಣಗಳು ಬರೋದಕ್ಕೆ ಶುರುವಾಗ್ಬಿಡುತ್ತೆ. ಮನಸ್ಸು ನಿಯಂತ್ರಣ ತಪ್ಪೋಗುತ್ತೆ. ನಾವು ಏನ್ ಹೇಳ್ತೀವೋ ಅದರಂತೆ ಮನಸ್ಸು ಕೇಳೋದಿಲ್ಲ. ಮನಸ್ಸು ಏನನ್ನ ತೋರಿಸುತ್ತೋ, ಏನನ್ನ ಮಾಡು ಅಂತ ಹೇಳುತ್ತಾ ಅದ್ರ ಹಿಂದೆ ನಾವು ಹೋಗ್ಬೇಕಾಗುತ್ತೆ, ಅದರಂತೆ ನಾವು ಮಾಡ್ಬೇಕಾಗುತ್ತೆ. ಯಾವಾಗ ಮನುಷ್ಯನಲ್ಲಿ ಕಾಮ ಕ್ರೋಧ ಅನ್ನೋದು ಹೆಚ್ಚಾಗುತ್ತೋ ಆವಾಗ ಜ್ಞಾನ ಅನ್ನುವಂತ ಒಂದು ಸ್ವಿಚ್ ಆಫ್ ಆಗ್ಬಿಡುತ್ತೆ. ರಾಕ್ಷಸ ಲಕ್ಷಣಗಳಿಗೆ ಸಂಬಂಧಿಸಿದಂತ ಒಂದು ಸ್ವಿಚ್ ಆನ್ ಆಗ್ಬಿಡುತ್ತೆ. ಆಮೇಲೆ ಏನಾಗುತ್ತಂತ ಹೇಳೋದಕ್ಕೆ ಆಗೋದಿಲ್ಲ. ಮಾಡಬಾರ್ದ ಕೆಲಸಗಳು ಮಾಡ್ಬಿಟ್ಟು ಅವನು ಅಧೋಗತಿಗೆ ಬಂದ್ಬಿಡ್ತಾನೆ. ಮನುಷ್ಯ ಒಂದೊಂದ್ಸಲ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ತಾನೆ. ಒಳ್ಳೆಯದಾವ್ದು ಕೆಟ್ಟದಾವ್ದು ಅಂತ ಅದನ್ನು ಕಂಟ್ರೋಲ್ ಮಾಡ್ಕೊಳ್ತಾನೆ. ಒಬ್ಬರನ್ನ ಕೆಟ್ಟ ಮಾತುಗಳನ್ನ ಆಡೋದು, ಒಬ್ಬರ ಮನಸ್ಸು ನೋಯಿಸೋದು, ಇದೆಲ್ಲ ಕಂಟ್ರೋಲ್ ಮಾಡ್ಕೊಳ್ತಾನೆ. ಒಬ್ಬರ ಆಸ್ತಿಯನ್ನು ಅಪಹರಿಸ್ಕೊಳ್ಳೋದು, ಒಬ್ಬರ ದುಡ್ಡನ್ನು ಕಳ್ತನ ಮಾಡೋದು, ಈ ರೀತಿಯ ಎಲ್ಲಾ ಲಕ್ಷಣಗಳನ್ನು ಕಂಟ್ರೋಲ್ ಮಾಡ್ಕೊಳ್ತಾನೆ. ಆದ್ರೆ ಒಂದನ್ನು ಮಾತ್ರ ಕಂಟ್ರೋಲ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗ್ತಾನೆ. ಯಾವ ವಿಷಯದಲ್ಲಂದ್ರೆ ಹೆಣ್ಣಿನ ವಿಷಯದಲ್ಲಿ. ಹೌದು, ಹೆಣ್ಣಿನ ವಿಷಯದಲ್ಲಿ ಮಾತ್ರ ಅವನಿಗೆ ಎಂತ ಒಳ್ಳೆಯವನೇ ಆಗಿರ್ಲಿ, ಎಂತ ಗಂಡಸೆ ಆಗಿರ್ಲಿ, ಎಂತ ಪೈಲ್ವನೇ ಆಗಿರ್ಲಿ, ಅಯಸ್ಕಾಂತ ನೋಡಿದ್ರೆ ಕಬ್ಬಿಣ ಯಾವ ರೀತಿ ಆಕರ್ಷಣೆಗೆ ಒಳಗಾಗುತ್ತೋ, ಬೆಂಕಿಯಲ್ಲಿ ಕಬ್ಬಿಣ ಹಾಕಿದ್ರೆ ಯಾವ ರೀತಿ ಕರಗೋಗುತ್ತೋ, ಅದೇ ರೀತಿ ಹೆಣ್ಣಿನ ವಿಷಯದಲ್ಲಿ ಗಂಡಸನ್ನವನು ಕರಗಿ ಸ್ವರ್ಗೋಗ್ತಾನೆ. ದೈಹಿಕವಾಗಿ ಮಾತ್ರ ನೋಡೋದಕ್ಕೆ ಪ್ರತಿಯೊಬ್ಬ ಗಂಡಸು ಸ್ಟ್ರಾಂಗ್ ಆಗಿ ಇರ್ತಾನೆ, ಆದ್ರೆ ಮಾನಸಿಕವಾಗಿ ಮಾತ್ರ ಎಲ್ಲರೂ ವೀಕೆ. ಹೊರಗು ಮಾತ್ರ ನೋಡೋದಕ್ಕೆ ರಾಮನಂತೆ ಆಕ್ಟ್ ಮಾಡ್ತಾ ಇರ್ತಾನೆ, ಆದ್ರೆ ಒಳಗಡೆ ಮಾತ್ರ ರಾವಣನಂತೆ ಚೆನ್ನಾಗಿರೋ ಹೆಂಗಸನ್ನೆಲ್ಲ ನೋಡಿ ಇಷ್ಟಪಡ್ತಾ ಇರ್ತಾರೆ. ಇನ್ನು ಮುಂದೆ ಏನ್ ಮಾಡ್ತಾರೆ, ಅವ್ರ ಮನಸ್ಸಿನಲ್ಲಿ ಏನು ಆಲೋಚನೆ ಬರುತ್ತೆ ಅಂತ ಹೇಳುವ ಅವಶ್ಯಕತೆ ಇಲ್ಲ ಅನ್ಸುತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ. ದೈಹಿಕವಾಗಿ ಮಾನಸಿಕವಾಗಿ ಒಂದೇ ರೀತಿಯ ಬುದ್ಧಿ ಇದ್ದು ಒಂದೇ ರೀತಿಯಲ್ಲಿ ಆಲೋಚನೆ ಮಾಡೋರು ತುಂಬಾ ಅಪರೂಪ. ಅಂತಹ ಪುಣ್ಯಾತ್ಮರು ಮಾತ್ರ ಪರಸ್ತ್ರೀಯನ್ನು ನೋಡಿದ್ರೆ ಕೆಟ್ಟ ಆಲೋಚನೆ ಇಲ್ಲದೆ, ಕಾಮ ಬುದ್ಧಿ ಇಲ್ಲದೆ, ಅವರ ಧರ್ಮ ಪತ್ನಿಯೊಂದಿಗೆ ಮಾತ್ರ ಧರ್ಮಬದ್ಧವಾದ ಒಂದು ಕಾಮವನ್ನು ಇಟ್ಕೊಂಡಿರ್ತಾರೆ. ಈ ಪ್ರಪಂಚದಲ್ಲಿ 100ಕ್ಕೆ ಕೇವಲ 10% ಜನ ಮಾತ್ರ ಬೇರೆ ಸ್ತ್ರೀಯರನ್ನು ಕಾಮ ದೃಷ್ಟಿಯಿಂದ ನೋಡದೆ ಒಳ್ಳೆ ದೃಷ್ಟಿಯಿಂದ ನೋಡೋರು ಇರೋದು. ಉಳಿದ 90% ಜನ ಎಲ್ಲರೂ ಕೂಡ ಪರಸ್ತ್ರೀಯರನ್ನು ಕಾಮ ದೃಷ್ಟಿಯಿಂದ ನೋಡೋರೇ ಇರೋದು. ಮನುಷ್ಯ ಈಗ ಏನ್ ತಿಂತ ಇದೇನೋ ಆಹಾರ, ಅದೆಲ್ಲ ರಜೋಗುಣಕ್ಕೆ ಸಂಬಂಧಿಸಿದ್ದು. ರಜೋಗುಣಕ್ಕೆ ಸಂಬಂಧಿಸಿದ ಆಹಾರನ ತಿನ್ಬಿಟ್ಟು ಇಂದ್ರಿಯಗಳು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂದ್ರೆ ಇರ್ತಾವ? ಅವು ನಮ್ಮ ಮಾತು ಕೇಳೋದಿಲ್ಲ, ಅವುಗಳ ಮಾತು ನಾವು ಕೇಳಬೇಕು. ಅದಕ್ಕೆ ಮನುಷ್ಯ ಏನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ರು ಸಹ ಹೆಣ್ಣಿನ ವಿಷಯದಲ್ಲಿ ಮಾತ್ರ ಕಂಟ್ರೋಲ್ ಮಾಡಕ್ಕಾಗದೆ ಸೋತೋಗ್ತಾ ಇದ್ದಾನೆ.